ಬೆಂಗಳೂರು ಬಂದ್ಮೇಲೆ ಬೆಂಗಳೂರು ವೆದರ್ ಹೇಗಿದೆ, ವಿಧಾನಸೌಧ ಹೇಗಿದೆ, ಒಂಥರ ದೇವಸ್ಥಾನ ಕೊಟ್ಟಿದೆ. ಬಂದಿದ್ದೀನಿ. ಬೆಂಗಳೂರಲ್ಲಿದ್ದು ಬೆಂಗಳೂರು ಕೋಟೆ ನೋಡಿಲ್ಲ ಅಂದ್ರೆ ಹೆಂಗೆ ಹೇಳಿ. ಸೊ ಇದೊಂದು ಪ್ಲೇಸ್ ಕೂಡ ಬೆಂಗಳೂರಲ್ಲಿ. ನಮಸ್ಕಾರ ಎಲ್ಲರಿಗೂ, ಎಲ್ಲ ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನಂತೂ ಸಕ್ಕತ್ತಾಗಿದ್ದೀನಿ. ನಾನಿವತ್ತು ಮೆಜೆಸ್ಟಿಕ್ ಅಲ್ಲಿ ಇದ್ದೀನಿ. ಒಂದೇ ದಿನದಲ್ಲಿ 10 ಪ್ಲೇಸ್ನ ತಿರ್ಗಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬೆಂಗಳೂರಲ್ಲಿ ಇದ್ದೀರಾ, ಹಾಗಾದ್ರೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಯಾಕೆಂದ್ರೆ ಒಂದ್ ದಿನದಲ್ಲಿ ಟ್ರಿಪ್ ಮಾಡ್ಬೇಕು ಅನ್ಕೊಂತೀರಾ, ಆದ್ರೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಲ್ಲ. ಈ ವಿಡಿಯೋ ನೋಡಿ ನಿಮ್ಗೆ ಎಲ್ಲೆಲ್ಲಿ ಹೋಗ್ಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಬೆಂಗಳೂರಲ್ಲಿ ಅದು ತುಂಬಾ ಕಮ್ಮಿ ಅಮೌಂಟ್ ನಲ್ಲಿ ಕೂಡ ನಾನು ತಿಳಿಸ್ಕೊಡ್ತೀನಿ. ಏಕೆಂದ್ರೆ ಬೆಂಗಳೂರಲ್ಲಿ ತುಂಬಾ ಪ್ಲೇಸ್ಗಳಿದಾವೆ ಆಲ್ಮೋಸ್ಟ್. ಆದ್ರೆ ನಾನು 10 ಪ್ಲೇಸ್ನ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ, ಈ ವಿಡಿಯೋದಲ್ಲಿ ಒಂದು 10 ಪ್ಲೇಸ್, ಅದು ಒಂದೇ ದಿನದಲ್ಲಿ 10 ಪ್ಲೇಸ್ನ ನೋಡ್ಬೋದು ಅಂತ ಮುಂದೆ ಹೇಳ್ತಾ ಹೋಗ್ತಾ ಇರ್ತೀನಿ. ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋನ ಇಷ್ಟ ಆಗಿದೆ ಲೈಕ್ ಮಾಡಿ. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಹೊಸ ವಿಡಿಯೋ ಮಾಡಾಕ್ತಾ ಇರ್ತೀನಿ. ಬಜೆಟ್ ಪ್ಲಾನು ಮಾಡ್ತಾ ಇರ್ತೀನಿ. ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಹೊಡಿರಿ. 70 ರೂಪಾಯಿ ಇದ್ರೆ ಸಾಕು, ಬೆಂಗಳೂರ್ನೇ ಸುತ್ತಾಡ್ಬೋದು. ಯಾಕೆಂದ್ರೆ ಪಾಸ್ ಇದ್ರೆ ಸಾಕು. 70 ರೂಪಾಯಿ ತಗೊಂತಾರೆ ಒಬ್ಬರಿಗೆ. ನೀವು ಯಾವ ಏರಿಯಾದಿಂದ ಬರ್ತಾ ಇದ್ರೋ ಆ ಏರಿಯಾದಿಂದ 70 ರೂಪಾಯಿ ಪಾಸ್ ತಗೊಳ್ಳಿ. ಅಲ್ಲಿಂದ ಇಡೀ ಬೆಂಗಳೂರ್ನೇ ಸುತ್ತಾಡ್ಬೋದು ನಾವು. ಬನ್ನಿ, ನಾನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ ಬೆಂಗಳೂರ್ನ. ಮೆಜೆಸ್ಟಿಕ್ ಇಂದ ಫಸ್ಟ್ ಬಂದಿರೋದೆ ಇಸ್ಕಾನ್ ಟೆಂಪಲ್. ಇಸ್ಕಾನ್ ಟೆಂಪಲ್ ಯಾಕೆಂದ್ರೆ ಹತ್ರ ಆಗುತ್ತೆ, 6 ಕಿಲೋಮೀಟರ್ ಆಗುತ್ತೆ ಮೆಜೆಸ್ಟಿಕ್ ಇಂದ. ಸೊ ಫಸ್ಟ್ ನಾನು ತೋರಿಸ್ತಾ ಇರ್ತೀನಿ ಇಸ್ಕಾನ್ ಟೆಂಪಲ್. ಬನ್ನಿ. ಯಾರೇ ಹೊಸಬ್ರು ಬರಲಿ, ಹಳಬ್ರು ಇರಲಿ, ಇಸ್ಕಾನ್ ಟೆಂಪಲ್ಗೆ ಮೋಸ್ಟ್ ವಿಸಿಟ್ ಮಾಡೇ ಮಾಡ್ತಾರೆ ಬೆಂಗಳೂರಲ್ಲಿ. ಯಾಕಂದರೆ ಅಷ್ಟು ಫೇಮಸ್ಸು ಇಸ್ಕಾನ್ ಟೆಂಪಲ್ಲು. ಬೆಂಗಳೂರಲ್ಲಿ ಇದೊಂದು ಪ್ಲೇಸು ತೋರಿಸ್ಬೇಕಾಗಿತ್ತು. ಇಸ್ಕಾನ್ ಟೆಂಪಲ್ ತುಂಬ ಫೇಮಸ್. ಎಲ್ಲ ಮುಗಿಸ್ಕೊಂಡು ನಾನು 2ನೇ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಬನ್ನಿ, ಅಲ್ಲಿ ಹೇಳ್ತೀನಿ ನಿಮಗೆ. ಇಸ್ಕಾನ್ ಮುಗಿಸ್ಕೊಂಡು ನಾನು ಸೀದಾ ಬಂದಿದ್ದೆ. ಇದೊಂಥರ ದೇವಸ್ಥಾನ ಆಗೋಗ್ಬಿಟ್ಟಿದೆ. ಆ ಪ್ಲೇಸಿಗೆ ಬಂದಿದ್ದೀನಿ. ಇದೊಂಥರ ದೇವಸ್ಥಾನ ಆಗೋಗ್ಬಿಟ್ಟಿದೆ, ಅಪ್ಪು ಸ್ಮಾರಕ. ಬನ್ನಿ, ಹೋಗಿ ನೋಡ್ಕೊಂಡ್ ಬರೋಣ. ಅಪ್ಪು ಸರ್ ಯಾರಿಗಿಷ್ಟ ಆಗಲ್ಲ ಗುರು, ಎಲ್ಲರಿಗೂ ಇಷ್ಟ ಆಗ್ತಾರೆ. ಪ್ಲಸ್ ಮತ್ತೆ ಅವರ ಸ್ಮೈಲ್ ಅಂತೂ ಎಲ್ಲರಿಗೂ ಅಟ್ರಾಕ್ಟ್ ಆಗುತ್ತೆ. ಆ ಥರ ಸ್ಮೈಲ್ ಅವ್ರದ್ದು. ಇವ್ರ ನೋಡಿ ತುಂಬ ಕಲಿಯೋದಿದೆ. ಪ್ಲಸ್ ಇವ್ರನ್ನ ನೋಡಿ ತುಂಬ ಜನ ಇನ್ಸ್ಪೈರ್ ಆದವರು ಇದ್ದಾರೆ. ನಾನು ಕೂಡ ಅದರಲ್ಲಿ ಇನ್ಸ್ಪೈರೇ. ಈ ಥರ ಬದುಕ್ಬೋದು ಅಂತ ಹೇಳ್ಕೊಟ್ಟಿದ್ದು ಅಪ್ಪು ಸರು. ಇವಾಗ ಕೂಡ ಅಪ್ಪು ಸರ್ ಇಲ್ವಾ ಅನ್ನೋ ಫೀಲೇ ಬರ್ತಾ ಇಲ್ಲ. ಅವ್ರು ನಮ್ಮ ಜೊತೆನೇ ಇದ್ದಾರೆ ಅಂತ ಒಂಥರ ಫೀಲ್ ಆಗುತ್ತೆ. ಸೊ ನಾವು ಇಲ್ಲಿಗೆ ಬಂದಾಗ ಮಾತ್ರ ಅಪ್ಪು ಸರ್ ಇಲ್ಲ ಅಂತ ನೆನಪಾಗುತ್ತೆ. ಇನ್ನು ಅವ್ರ ಮೂವಿ ನೋಡ್ತಾ ಇದ್ರೆ ಅಪ್ಪು ಸರ್ ಇಲ್ಲ ಅಂತ ಒಂದು ಫೀಲ್ ಬರಲ್ಲ. ಅಪ್ಪು ಸರ್ ಸ್ಮಾರಕ ನೋಡಿಕೊಂಡು ನಾನು ರೆಪರ್ ಸ್ಟಾರ್ ಅಂಬರೀಷ್ ಅವರ ಸ್ಮಾರಕಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡಿಕೊಂಡು ನೆಕ್ಸ್ಟು ಹೋಗೋಣ ಬನ್ನಿ. ಬೆಂಗಳೂರು ಬಂದಮೇಲೆ ಬೆಂಗಳೂರು ವೆದರ್ ಹೇಗಿದೆ, ವಿಧಾನಸೌಧ ಹೇಗಿದೆ ಅಂತ ಚೆಕ್ ಮಾಡೇ ಮಾಡ್ತೀವಿ. ಇದು ಒಂದು ಪ್ಲೇಸು ಬೆಂಗಳೂರಲ್ಲಿ, ವಿಧಾನಸೌಧ ನೋಡ್ಬೇಕಾದಂಥ ಪ್ಲೇಸು. ಅದ ಪ್ಲೇಸು ವಿಧಾನಸೌಧ ಕೂಡ ಒಂದು. ಇಡೀ ಬೆಂಗಳೂರನ್ನೇ ಕಡ್ದವರು ನಾಡಪ್ರಭು ಮಾಗಡಿ ಕೆಂಪೇಗೌಡರು ಸ್ಟ್ಯಾಚು ಹಿಂದೆ ನೋಡ್ತಾ ಇದ್ರು ನೀವು. ವಿಧಾನಸೌಧ ನೋಡ್ಕೊಂಡು ಅದರ ಮುಂದೆಗಡೆ ಕಬ್ಬನ್ ಪಾರ್ಕ್ ಕೂಡ ಇದೆ. ಅಲ್ಲಿ ಕಬ್ಬನ್ ಪಾರ್ಕ್ ನೋಡ್ಕೊಂಡು, ಹೈಕೋರ್ಟ್ ನೋಡ್ಕೊಂಡು ನಾನು ಇವಾಗ ನೆಕ್ಸ್ಟ್ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ವಿಧಾನಸೌಧ ನೋಡ್ಕೊಂಡು ನಾನು ಇವಾಗ ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಹೋಗ್ತಾ ಇದ್ದೀನಿ. ಇವಾಗ ನೋಡ್ತಾ ಇರೋದು ನೀವು ಇದು ಕಬ್ಬನ್ ಪಾರ್ಕ್. ನೋಡಿ, ನೀವು ವಿಧಾನಸೌಧ ನೋಡ್ಕೊಂಡು ನೆಕ್ಸ್ಟ್ ಕಬ್ಬನ್ ಪಾರ್ಕ್ ಒಳಗೆ ಎಂಟ್ರಿ ಆಗಿ ಅದಾದ್ಮೇಲೆ ನಾವು ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಹೋಗ್ಬೋದು. ನಾನಿವಾಗ ಕಬ್ಬನ್ ಪಾರ್ಕಿಂದ ಬಂದಿದ್ದೆ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ. ಒಳಗೆ ಹೋಗೋಕ್ಕೆ ಫೀಸ್ ಇದೆ, 95 ರೂಪೀಸ್ ಒಬ್ರಿಗೆ ಚಾರ್ಜ್ ಮಾಡ್ತಾರೆ. ₹95 ಚಾರ್ಜ್ ಮಾಡ್ತಾರೆ ಮ್ಯೂಸಿಯಂ ಒಳಗೆ. ಅದ್ಭುತವಾಗಿದೆ. ಒಂದ್ಸಲಿ ಬಂದು ಹೋಗ್ಬೋದು ನಾವು. ನೀವು ಒಂದ್ಸಲಿ ಬನ್ನಿ ಈ ಮ್ಯೂಸಿಯಂಗೆ. ಮ್ಯೂಸಿಯಂ ಸಖತ್ತಾಗಿದೆ. ನೋಡಿ ಆಗಿನ ಕಾಲದಲ್ಲೇ ಹೇಗಿತ್ತು ಅಂತ. ಇದು ಏನು ಅಂದ್ಕೊಂಡಿದ್ದಾರೆ, ಇದೆಲ್ಲ ಕಬ್ಬಣ, ಒರಿಜಿನಲ್ ಕಬ್ಬಣದಿಂದ ಮಾಡಿರೋದು. ಎಲ್ಲ ಏನು ನೋಡ್ತಾ ಇದ್ದೀರಾ ನೀವು, ಇದೆಲ್ಲ ಒರಿಜಿನಲ್ ಇಕ್ಕಿದ್ದಾರೆ ಇಲ್ಲಿ ಈ ಮ್ಯೂಸಿಯಮಲ್ಲಿ.
ನಾವೇ ಆನ್ ಮಾಡಿದ್ರೆ ಇಲ್ಲಿ ಆನ್ ಆಗುತ್ತೆ, ವರ್ಕ್ ಆಗುತ್ತೆ ನೋಡಿ ಇಲ್ಲಿ. ಸೊ ಇದು ಅಷ್ಟೇ ತಿರುಗ್ತಾ ಇದೆಯಲ್ಲ, ನಾವು ಇಲ್ಲಿ ಪ್ರೆಸ್ ಮಾಡಿದ್ರೆ ಇನ್ನೂ ಜೋರಾಗಿ ತಿರುಗುತ್ತೆ ಗುರು. ಇಲ್ಲಿ ಈ ಥರ ಪವರ್ ಬಟನ್ ಇಕ್ಬಿಟ್ಟಿದ್ದಾರೆ, ಅದು ತಿರುಗಾಡುತ್ತೆ. ಅಲ್ಲೊಂದು ಇಕ್ಕಿದ್ದಾರೆ ನೋಡಿ, ಇಲ್ಲೊಂದಿದೆ. ಸೊ ಈ ಲೈನುದಕ್ಕೂ ಆ ಥರನೇ ಇಟ್ಟಿದ್ದಾರೆ ನೋಡಿ, ತಿರುಗುತ್ತೆ. ನಾನು ಪ್ರೆಸ್ ಮಾಡಿದ್ದೆ, ಇಲ್ಲಿ ನೋಡಿ ಈ ಥರ ತಿರುಗುತ್ತೆ. ಇಲ್ಲಿ ನೋಡಿದ್ರು ಸ್ಪೇಸಿಗೆ ಬಂದ್ಬಿಟ್ಟಿದ್ದೀನಿ ನಾನು. ಇವತ್ತು ಸ್ಕೂಲ್ ಮಕ್ಕಳು ಬಂದ್ಬಿಟ್ಟಿದ್ದಾರೆ, ಆಡ್ತಾ ಇದ್ದಾರೆ, ಫುಲ್ ಆಟ ಆಡ್ತಾ ಇದ್ದಾರೆ ಈ ಮ್ಯೂಸಿಯಮಲ್ಲಿ. ಸ್ಕೂಲ್ ಮಕ್ಕಳು ಸಖತ್ತಾಗಿದೆ. 95 ರೂಪೀಸ್ ಚಾರ್ಜ್ ಮಾಡ್ತಾರೆ. ಚಿಕ್ಕ ಹುಡುಗರಿಗೂ ಅಷ್ಟೇ, ದೊಡ್ಡವ್ರಿಗೂ ಅಷ್ಟೇ 95 ರೂಪಾಯಿ. ಒಂದ್ಸಲಿ ವಿಸಿಟ್ ಮಾಡಿ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಮು. ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತೀನಿ, ಬನ್ನಿ ಹೋಗೋಣ. ಬೆಳಗ್ಗೆಯಿಂದ ಸುತ್ತಿ ಹೊಟ್ಟೆ ಐತೆ, ಬನ್ನಿ ಊಟ ಮಾಡೋಣ. ಇಲ್ಲಿ ಬಂದಿದ್ದೀನಿ ಊಟ ಮಾಡೋಕ್ಕೆ. ಬೆಂಗಳೂರಲ್ಲಿದ್ದು ಬೆಂಗಳೂರು ಕೋಟೆ ನೋಡಿಲ್ಲ ಅಂದರೆ ಹೆಂಗೆ ಹೇಳಿ. 1537ರಲ್ಲಿ ಕೆಂಪೇಗೌಡರು ಇದನ್ನ ಮಣ್ಣಲ್ಲಿ ಕಟ್ತಾರೆ. ನಂತರ 1751ರಲ್ಲಿ ಕಲ್ಲಿನಲ್ಲಿ ಕಟ್ತಾರೆ ಈ ಕೋಟೆನ. ಬೆಂಗಳೂರಲ್ಲಿದ್ದು ಬೆಂಗಳೂರು ಕೋಟೆ ನೋಡಿಲ್ಲ ಅಂದರೆ ಹೆಂಗೆ ಹೇಳಿ. ಸೊ ಇದೊಂದು ಪ್ಲೇಸ್ ಕೂಡ ಬೆಂಗಳೂರಲ್ಲಿ, ವಿಧಾನಸೌಧ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಆಗಿದ್ದೆ. ನಾನು ಬೆಂಗಳೂರು ಕೋಟೆಗೆ ಬಂದಿದ್ದೀನಿ, KR ಮಾರ್ಕೆಟ್ ಹತ್ರ ಇರೋ ಬೆಂಗಳೂರು ಕೋಟೆಗೆ ಬಂದಿದ್ದೀನಿ. ಬೆಂಗಳೂರು ಕೋಟೆ ನೋಡಿಕೊಂಡು ನಾನು ಈಗ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಲೇಸ್ಗೆ ಹೋಗ್ತಾಯಿದ್ದೀನಿ. ಅದು ಒಂದು ಪ್ಲೇಸು, ಬನ್ನಿ ನೋಡ್ಕೊಂಬರೋಣ. ಬೆಂಗಳೂರು ಕೋಟೆ ನೋಡಿಕೊಂಡು ನಾನು ಟಿಪ್ಪು ಸುಲ್ತಾನ್ ಅರಮನೆಗೆ ಬಂದೆ. ಇಲ್ಲಿ ಟಿಕೆಟ್ ಫೀಸ್ ಇದೆ. ನಾನು ಒಳಗೆ ಹೋಗಲಿಲ್ಲ, ಯಾಕೆ ಅಂದರೆ ಮಳೆ ಕೂಡ ಬರ್ತಾ ಇತ್ತು, ತುಂಬ ಟೈಮ್ ಹಿಡಿಬೋದು. ಮಳೆ ಬಂದರೆ ಟೈಮ್ ಹಿಡಿಯುತ್ತೆ ಅಂತ ನಾನು ಒಳಗೆ ಹೋಗಲಿಲ್ಲ. ಅದಕ್ಕಾಗಿ ನಾನು ಬೇರೆ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಫುಲ್ಲು ಮಳೆ ಬರ್ತಾ ಇದೆ, ನಾನು ಇವಾಗ ಒಳಗೆ ಹೋಗ್ತಾ ಇಲ್ಲ. ನಾನು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತೀನಿ. ಇದೊಂದು ಪ್ಲೇಸು, ಎಂಟ್ರಿ ಫೀಸ್ ಇದೆ ಇದಕ್ಕೆ. 6ನೇ ಪ್ಲೇಸು ಟಿಪ್ಪು ಸುಲ್ತಾನ್ ಅರಮನೆ. ಮಳೆಯಲ್ಲಿ ಸಿಕ್ಕಾಕೋಗ್ಬಾರ್ದು ಅಂತ ನಾನು ಟಿಪ್ಪು ಸುಲ್ತಾನ್ ಅರಮನೆ ಒಳಗೆ ಕೂಡ ಹೋಗ್ಲಿಲ್ಲ. ಆದ್ರೆ ನಾನು ಹೋಗೋಷ್ಟರಲ್ಲಿ ಮಳೆ ನನ್ನ ಹಿಡ್ಕೊಂಡ್ಬಿಟ್ಟಿತ್ತು. ನಾನು ಟಿಪ್ಪು ಸುಲ್ತಾನ್ ಅರಮನೆ ನೋಡ್ಕೊಂಡು ಬಂದಿದ್ದೆ ದೊಡ್ಡ ಗಣಪತಿ ಗುಡಿ. ಬಸವನ ಗುಡಿಯಲ್ಲಿ ಈ ದೇವಸ್ಥಾನ ಇದೆ. 8 ಅಡಿ ಎತ್ತರ ಹಾಗೂ 12 ಅಡಿ ಅಗಲ ಇರುವ ಸುಂದರವಾದ ಗಣೇಶನ ವಿಗ್ರಹ. ದೇವಸ್ಥಾನ ಟೈಮಿಂಗ್ಸ್ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12:30 ತನಕ ಇರುತ್ತೆ. ಸಂಜೆ 5:30 8 ಗಂಟೆವರೆಗೂ ಓಪನ್ ಇರುತ್ತೆ ಈ ದೊಡ್ಡ ಗಣಪತಿ ದೇವಸ್ಥಾನ. ಇಲ್ಲಿ ಕಡ್ಲೆಕಾಯಿ ಪರಿಷೆನ ದೊಡ್ಡದಾಗಿ ಆಚರಣೆ ಮಾಡ್ತಾರೆ ಇಲ್ಲಿ. ಅದಕ್ಕಾಗಿ ಇಲ್ಲಿ ಜನ ತಗೊಳ್ಳೋ ತರ ರೈತರು ಇಲ್ಲಿ ಕಡ್ಲೆಕಾಯಿ ಮಾರೋ ತರ ಡಿಸೈನ್ ಮಾಡಿದ್ದಾರೆ. ಹಾಗೆ ಮೆಟ್ಲು ಹತ್ಕೊಂಡ್ ಬಂದ್ರೆ ದೊಡ್ಡ ಬಸವಣ್ಣನ ದೇವಸ್ಥಾನ ಕೂಡ ಅಲ್ಲೇ ಇದೆ. ಈ ದೇವಸ್ಥಾನ ಟೈಮಿಂಗ್ಸ್ ಬಂದು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ತೆಗೆದಿರ್ತಾರೆ. ಬುಲ್ ಟೆಂಪಲ್ ರೋಡು ಬಸವನಗುಡಿ. ಗಣಪತಿ ದೇವಸ್ಥಾನ ಬಸವಣ್ಣನ ದೇವಸ್ಥಾನ ಮುಗಿಸ್ಕೊಂಡು ನಾನು ಸೀದಾ ಬಂದಿದ್ದೆ ಗವಿ ಗಂಗಾಧರೇಶ್ವರ ದೇವಸ್ಥಾನಕ್ಕೆ. ಇಲ್ಲಿ ವಿಶೇಷತೆ ಏನಂದ್ರೆ ಸಂಕ್ರಾಂತಿ ಹಬ್ಬದ ದಿವಸ ಬಸವಣ್ಣನ ಕೊಂಬಿನಿಂದ ಶಿವಲಿಂಗ ಮೇಲೆ ಬೀಳುತ್ತಂತೆ. ಅದೇ ಒಂದು ವಿಸ್ಮಯ ನೋಡೋದಕ್ಕೆ. ಇಲ್ಲಿ ಗವಿ ಗಂಗಾಧರೇಶ್ವರ ದೇವಸ್ಥಾನದಿಂದ ಬರೀ 600 ಮೀಟರ್ದಲ್ಲಿರೋ ಶ್ರೀ ಬಂಡೆ ಮಹಾಕಾಳಮ್ಮ ಟೆಂಪಲ್ಗೆ ಬಂದಿದ್ದೀನಿ. ನಡ್ಕೊಂಡೋದ್ರೆ ಸಾಕು ದೇವಸ್ಥಾನಕ್ಕೆ ಹೋಗ್ಬೋದು ನಾವು ಇಲ್ಲಿಂದ. ಬಂಡೆ ಮಹಾಕಾಳಿ ಅಮ್ಮನವರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ವಿಶೇಷತೆಗಳಿದಾವೆ. ನಾನು ಮೊದಲೇ ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ನನ್ನ ಪ್ರೊಫೈಲಲ್ಲಿ ಹೋಗಿ ಚೆಕ್ ಮಾಡಿ. ಬಂಡೆ ಮಹಾಕಾಳಮ್ಮ ವಿಡಿಯೋ ಅವ್ರದ್ದೆಲ್ಲ ಮಾಡಿದ್ದೀನಿ. ಇಲ್ಲಿ ತಡೆ ಎಲ್ಲ ಹೊಡಿತಾರೆ, ಅದ್ರ ಬಗ್ಗೆನೂ ಎಲ್ಲ ಹೇಳಿದ್ದೀನಿ, ವಿಡಿಯೋ ಎಲ್ಲ ಮಾಡಿದ್ದೀನಿ ಮೊದಲೇ. ಸೊ ಆ ವಿಡಿಯೋ ನೋಡಿ. ಹಲವಾರು ಮೂವಿಗಳಿಗೆಲ್ಲ ಇಲ್ಲಿ ಮುಹೂರ್ತಗಳೆಲ್ಲ ಆಗಿದೆ ಈ ದೇವಸ್ಥಾನದಲ್ಲಿ. ಎಲ್ಲ ಪ್ಲೇಸು ನೋಡಿಕೊಂಡು ನಾನು ಲಾಸ್ಟ್ ಹೋಗಿದ್ದೆ ಶ್ರೀ ಬನಶಂಕರಿ ದೇವಸ್ಥಾನಕ್ಕೆ. ಬನಶಂಕರಿ ಅಮ್ಮನವ್ರ ದೇವಸ್ಥಾನದ್ದು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ನನ್ನ ಪ್ರೊಫೈಲ್ಗೆ ವಿಸಿಟ್ ಮಾಡಿ ಪ್ಲೀಸ್ ನೋಡಿ ಅದನ್ನ. ಅಮ್ಮನವರ ವಿಶೇಷತೆ ಏನೇನಿದೆ ಆ ವಿಡಿಯೋದಲ್ಲಿ ಎಲ್ಲ ಹೇಳಿದ್ದೀನಿ. ಹಾಗೆ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಎಲ್ಲ 10 ಪ್ಲೇಸ್ನೂ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಹೊಸ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಬಜೆಟ್ ಪ್ಲ್ಯಾನ್ಗಳು ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.